ಹೇಳ್ಬೋದು. ಜೊತೆಗೆ ಈ ತರ ಒಂದು ಪರಿಸ್ಥಿತಿ ಆಲ್ರೆಡಿ ನೆಗೆಟಿವ್ ಇದ್ದಾಗ ಒಬ್ಬ ಸ್ಟಾರ್ ನಟರು ಸೊ ಒಂದು ಕೊಲೆ ಕೇಸಲ್ಲಿ ಜೈಲಿಗೆ ಹೋದ್ರೆ ಅದು ಎಷ್ಟು ತುಂಬಾ ಒಂದು ಪರಿಣಾಮ ಬೀರ್ಬೋದು ಇಂಡಸ್ಟ್ರಿಗೆ, ಜನಗಳ ಮೇಲೆ ಆಗ್ಲಿ ಇಂಡಸ್ಟ್ರಿಗೆ ಆಗ್ಲಿ. ನಮಗೆ ಇಂಡಸ್ಟ್ರಿನಲ್ಲಿ ಅಫ್ಕೋರ್ಸ್ ನಮ್ಗೆ ಬಹಳ ದೊಡ್ಡ ಸಿದ್ಲಿಂಗಯ್ಯನ್ ಅಂತವರು, ಶಂಕರ್ ನಾಗ್ ಅಂತವರು, ರಾಜ್ಕುಮಾರ್ ಅಂತವರು, ಎಂ ಪಿ ಶಂಕರ್ ಅಂತವರು ಬಹಳ ಪ್ರತಿಭಾವಂತರು ನಟರು, ನಿರ್ದೇಶಕರು, ಬಹಳ ಹೆಸರುವಾಸಿ ಜನ, ಅದ್ಭುತವಾದ ಸಿನಿಮಾಗಳು ಕೊಟ್ಟಿರೋರು ಬಹಳ ಜನ ಇದ್ದಾರೆ, ಬರಹಗಾರರು. ಆದ್ರೆ ಅದ್ರ ಜೊತೆ ನಮ್ಮ ಸಿನಿಮಾ ರಂಗದಲ್ಲಿ ಒಂದು ಯಾವ್ದಾದ್ರು ಒಂದು ಈ ತರದ್ದು ಒಂದು ದೊಡ್ಡ ಸ್ಟಾರ್ ನಲ್ಲಿ ಒಂದು ಕೆಟ್ಟ ಘಟನೆ ಆದ್ರೂ ಅದು ಸಿನಿಮಾ ರಂಗದ ಒಂದು ಭಾಗ. ಸಿನಿಮಾ ರಂಗದ ಬರೀ ನಾವು ಒಳ್ಳೇದ್ ತಗೊಂತೀವಿ, ಕೆಟ್ಟದ್ದು ಬಂದ್ರೆ ಅದು ನಮ್ದಲ್ಲ ಅಂತ ಹೇಳಕ್ಕಾಗಲ್ಲ. ದಿಸ್ ಇಸ್ ಅ ರಿಯಾಲಿಟಿ ಆಫ್ ದ ಕನ್ನಡ ಚಿತ್ರರಂಗ. ಇದು ಒಂದು ಕಪ್ಪು ಚುಕ್ಕೆ ಅಂತ ಹೇಳಿದ್ರೆ ಸುಳ್ಳಿಲ್ಲ, ಕಪ್ಪು ಚುಕ್ಕೆ ಜಾಸ್ತಿ. ಇದು ಒಂದು ಮಸಿ ಬೆಳೆದಿದೆ ಒಂದು ಸಿನಿಮಾ ರಂಗಕ್ಕೆ, ಬಹಳ ಕೆಟ್ಟಷ್ಟು. ಆದರೆ ಸಿನಿಮಾ ರಂಗ ಖಂಡಿತ ಚೇತರಿಸ್ಕೊಡುತ್ತೆ. ಸಿನಿಮಾ ರಂಗ ಹೆಂಗೆ ಅಂದ್ರೆ, ಇವಾಗ ನಾವು 2 ವರ್ಷದ ಹಿಂದೆ ನನ್ನ ಒಳ್ಳೆ ಸ್ನೇಹಿತ, ಸಿನಿಮಾ ರಂಗದ ಬಹಳ ದೊಡ್ಡ ಕೊಡುಗೆ ಕೊಟ್ಟಿರೋರು ಪುನೀತ್ ರಾಜ್ಕುಮಾರ್ ನಾವು ಕಳ್ಕೊಂಡ್ವಿ. ಆದ್ರೆ ಸಿನಿಮಾ ರಂಗ ಅಂತ ಒಂದು ಗಟ್ಟಿಯಾದ ಶಕ್ತಿನ ಕಳ್ಕೊಂಡ್ರು ಕೂಡ ಸಿನಿಮಾ ರಂಗ ಒಳ್ಳೆ ಸಿನಿಮಾ ಮಾಡಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು, ಕಂಟೆಂಟ್ ಕೊಡಬೇಕು, ಚೇತರಿಸ್ಕೊಳ್ಳೋ ಒಂದು ಸಾಧ್ಯತೆಗಳು ತೋರಿಸ್ತಾರೆ. ಹಾಗೇನೆ ದರ್ಶನ್ಗೆ ಈ ತರ ಆದ್ರೆ ಅವರು ನಿರಪರಾಧಿ ಹೊರಗೆ ಬರ್ಲಿ ಅಂತ ನಾವೆಲ್ಲರೂ ಬಯಸ್ತೀವಿ. ಆದ್ರೆ ಯಾವ ಒಂದು ವ್ಯಕ್ತಿಯಿಂದ ಸಿನಿಮಾ ರಂಗ ಓಡಲ್ಲ, ಮುಖ್ಯವಾಗಿ ಒಂದು ನಟನಿಂದ ಓಡಲ್ಲ. ಇದು ಸ್ಟಾರ್ ಕಲ್ಚರ್ ಅನ್ನೋದೇ ನಮ್ಗೆ ನಮ್ಮ ಸಿನಿಮಾ ರಂಗಕ್ಕೆ ಬಹಳ ಅಪಾಯಕಾರಿ. ನಮ್ಗೆ ಕಂಟೆಂಟ್ ಕಲ್ಚರ್ ಇರಬೇಕು. ಈ ಸ್ಟಾರ್ಗಳು ಇವ್ರು ತಗೋ ಸಂಭಾವನೆಗಳಿಂದ ಏನಿಲ್ಲ, ಒಂದ್ ಸಿನಿಮಾ ಓಡೋದ್ರಿಂದ ಅದೇನ್ ಬರಲ್ಲ. ಸಾಧಾರಣ ಸಿನಿಮಾ, ಹೊಸಬ್ರ ಸಿನಿಮಾ, ಒಂದು ಒಂದು ಕಂಟೆಂಟ್ ಓರಿಯೆಂಟ್, ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಗೆಲ್ಲಬೇಕು ಅಂದ್ರೆ ಹಾಕಿದ ದುಡ್ಡು ವಾಪಸ್ ಬರ್ಬೇಕು. ಸೊ ದ್ಯಾಟ್ ಈಸ್ ದ ಆವ್ರೇಜ್ ಸಿನಿಮಾ ವಸ್ಟ್ ವಿನ್. ಅದು ನಮ್ಗೆ ಗುರಿ ಆಗ್ಬೇಕು. ಒಂದೊಂದು ಸಿನಿಮಾಗಳು ಒಬ್ಬೊಬ್ರು ಸ್ಟಾರ್ಗಳನ್ನ ಬೆಳೆಸೋದು, ಅವರ ಹಿಂದೆ ಬಕೆಟ್ ಹಿಡಿಯೋದಲ್ಲ ನಮ್ಗೆ ಬೇಕಾಗಿದೆ. ಸೊ ಸ್ಟಾರ್ಗಳು ಬರ್ತಾರೆ ಹೋಗ್ತಾರೆ, ಬಟ್ ನಮಗೆ ಕಂಟೆಂಟ್ ಬೆಳಿಬೇಕು. ಅಂಡ್ ದರ್ಶನ್ ವಾಪಸ್ ಬರಲಿ, ಅವರು ಒಳ್ಳೆ ಸಿನಿಮಾ ಮಾಡಲಿ, ಹಾಗೆ ಎಲ್ಲರೂ ಒಳ್ಳೆ ಸಿನಿಮಾ ಮಾಡೋಕೆ ಪ್ರಯತ್ನ ಮಾಡೋಣ. ಬಟ್ ನಮಗೆ ಸ್ಟಾರ್ ಕಲ್ಚರ್ ನಮ್ಗೆ ಅಗತ್ಯ ಇಲ್ಲ. ಸ್ಟಾರ್ಗಳನ್ನ ನಾವು ತಲೆ ಮೇಲೆ ಕೂರಿಸೋದು ಅಗತ್ಯ ಇಲ್ಲ. ಎಲ್ಲರೂ ಸರಿ ಸಮಾನರೇ. ಈ ಸ್ಟಾರ್ ಕಲ್ಚರ್ ಒಂದು ಸಿನಿಮಾ ರಂಗದ ಒಂದು ಆ ಕೆಟ್ಟು ಒಂದು ಹೈಯರಾರ್ಕಿ, ಕೆಟ್ಟು ಒಂದು ಶ್ರೇಣಿ ಈ ಸಿನಿಮಾ ರಂಗದಲ್ಲಿ ಇರೋದು. ಅದನ್ನು ಕೂಡ ಕಿತ್ತಾಕ್ ನಾವೆಲ್ಲ ಹೋರಾಟ ಮಾಡಬೇಕು. ನಾವು ಸಿನಿಮಾ ಆನ್ ಸ್ಕ್ರೀನು ಉತ್ತಮ ಸಿನಿಮಾ ಬೇಕು, ಆಫ್ ಸ್ಕ್ರೀನು ನಮ್ಗೆ ಸಮಾನತೆ ಬೇಕು. ಆ ಕೆಲಸಕ್ಕೆ ನಾವೆಲ್ಲರೂ ಸದಾ ಕೈಯಲ್ಲಿ ಪ್ರಯತ್ನದಲ್ಲಿ ಇರ್ತೀವಿ ಅಂತ ಹೇಳಕ್ ಇಷ್ಟ. ಸೊ ನೀವು ಇಂಡಸ್ಟ್ರಿ ಒಂದೇ ಅಲ್ಲ, ಯಾವುದೇ ಒಂದು ಆ, ಅಂದ್ರೆ ಸೆಕ್ಟರ್ ಏನಾದ್ರು ಅನ್ಯಾಯ ಆದ್ರೆ ಅದ್ರ ವಿರುದ್ಧವಾಗಿ ಅದರ ಪರವಾಗಿ ನೋಡ್ಕೊಂಡು ಧ್ವನಿ ಎತ್ತುತ್ತೀರಾ, ಅದೇನಾಗಿದೆ ಅಂತ ತಿಳ್ಕೊಂಡು. ಸೊ ಈ ತರ ಪ್ರಕರಣ ಆದಾಗ ನಿಮ್ಮ ನಿಲುವು ಏನಿರುತ್ತೆ ಸರ್? ನಮ್ಮ ನಿಲುವು ಏನಂದ್ರೆ, ಯಾವುದೇ ಪ್ರಕರಣ ಆದ್ರೂ ಕೂಡ ಅದರಲ್ಲಿ ಸತ್ಯ ಹೇಳೋದು ನಮ್ಗೆ ಗುರಿಯಾಗತ್ತೆ. ನಾವು ಯಾರ್ದು ಪಕ್ಷಪಾತ ಆಗದೆ, ನನಗೆ ವೈಯಕ್ತಿಕವಾಗಿ ನನಗೆ ಅದರಿಂದ ಏನ್ ಸೆಲ್ಫ್ ಇಂಟ್ರೆಸ್ಟ್ ಅನ್ನೋಕ್ಕಿಂತ ಸಿನಿಮಾ ಇಂಡಸ್ಟ್ರಿಗೆ, ಕರ್ನಾಟಕ ಜನತೆಗೆ, ಕನ್ನಡ ಚಿತ್ರರಂಗಕ್ಕೆ ಇದಕ್ಕೆ ನಾವು ಏನೇನು ಒಳ್ಳೇದಾಗ್ಬೇಕು ಅಂತ ನೋಡ್ಬೇಕು. ಅದಕ್ಕೆ ಸಿನಿಮಾ ರಂಗದಲ್ಲಿರೋ ಸ್ಟಾರ್ ಕಲ್ಚರ್, ಅದನ್ನ ಯಾವುದೇ ಸ್ಟಾರ್ ಕಲ್ಚರ್, ಅದನ್ನ ಸರ್ಕಾರದ ಹಣ, ನಮ್ಮ ತೆರಿಗೆ ಹಣದಿಂದ ಸ್ಮಾರಕ ಮಾಡೋದಿರ್ಬೋದು, ಯಾವುದೇ ಸ್ಟಾರ್ ಕಲ್ಚರ್ ಅದನ್ನ ನಾನು ವಿರೋಧ ಮಾಡ್ತೀನಿ. ಮತ್ತೆ ನಮಗೆ ವೈಲೆನ್ಸ್ ಕಲ್ಚರ್, ಸಿನಿಮಾ ರಂಗ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಅಲ್ಲಿ ವೈಲೆನ್ಸ್ ನ ಹೆಚ್ಚು ಹೆಚ್ಚು ತೋರಿಸಿ ಅದನ್ನ ವಿಜೃಂಭಣೆ ಮಾಡಿ ಅದರಿಂದ ದುಡ್ಡು ಮಾಡ್ಕೊಳ್ಳೋ ಒಂದು ಪ್ರಯತ್ನ ಇದೆ. ವೈಲೆನ್ಸ್ ಕಲ್ಚರ್ ಓವರ್ ಇಲ್ಲದೆ, ವೈಲೆನ್ಸ್ ಕಲ್ಚರ್ ಸೂಕ್ಷ್ಮವಾಗಿ ನಮಗೆ ಸತ್ಯ ಹೇಳೋ ಡ್ರಾಮಾ ಇಂಟೆನ್ಸಿಟಿ ಅದನ್ನ ತೋರಿಸ್ತಾರೆ. ನನಗೆ ಕಾಗದ ಸಿನಿಮಾದಲ್ಲಿ ಓವರ್ ಆಗಿ ವೈಲೆನ್ಸ್ ಏನು ತೋರಿಸಿಲ್ಲ. ಬೇಡದೇ ಇರೋ ಫೈಟ್ಸ್ ಹಾಕಿ ಬೇಡದೇ ಇರೋ ತೋರಿಸ್ತಿಲ್ಲ. ಅದನ್ನ ಪ್ಲಸ್ಸು ಇದೆ ಮೈನಸ್ಸು ಇದೆ. ಬಟ್ ಬೇಡದೇ ಇರೋ ಒಂದು ಮಚ್ಚು ಲಾಂಗ್ ತೋರಿಸ್ಬಿಟ್ಟು ಒಡೆಯೋದು ಬಡಿಯೋದು ಕಡಿಯೋದು ಅಂತ ತೋರಿಸೋದಕ್ಕಿಂತ ಒಂದು ಸತ್ಯ, ಒಂದು ರಿಯಲಿಸಮ್. ನನಗೆ ಒಂದು ಮೊದಲನೇ ಸಿನಿಮಾ ಅದೃಷ್ಟ ಸಿಕ್ಕಿದ್ದು ಆ ದಿನಗಳು ಸಿಕ್ತು. ಆ ದಿನಗಳಲ್ಲಿ ಎಲ್ಲೂ ಒಂದು ರಕ್ತಪಾತ ತೋರಿಸಿಲ್ಲ, ಎಲ್ಲೋ ಒಂದು ಹಿಂಸೆ ತೋರಿಸಿಲ್ಲ. ಅದ್ರ ಭೂಗತ ಲೋಕ ತೋರಿಸಿ ಉತ್ತಮ ಸಿನಿಮಾ ಮಾಡ್ತಾರೆ. ನಮಗೆ ಕೊಲೆ ಬಡಿಯೋದು ನಾವು ನಮಗೆ ಸಮಾಜಕ್ಕೂ ಅದೊಂದು ಪರಿಣಾಮ ಬೀರುತ್ತೆ. ಮತ್ತೆ ಮುಖ್ಯವಾಗಿ ಆ ನಟರು ನಟಿಯರು ಯಾರ್ಯಾರು ಅಭಿನಯಿಸ್ತಾರೆ ಅವ್ರ ಮೇಲೂ ಪರಿಣಾಮ ಬೀರೋ ಸಾಧ್ಯತೆಗಳು ಇರುತ್ತೆ. ಸೊ ಅದು ಎಷ್ಟೋ ಸರಿ ನಾವು ಫಿಕ್ಷನ್ಗೂ ಫ್ಯಾಕ್ಟ್ಗೂ ಲೈನ್ಸ್ ಬ್ಲರ್ ಆಗತ್ತೆ. ಸೊ ಅದು ಈ ಘಟನೆಗಳು ಖಂಡಿತ. ಮತ್ತೆ ಮೂರನೇದು ಏನಂದ್ರೆ ವಿಷಕಾರಿ ಪುರುಷತ್ವ, ಟಾಕ್ಸಿಕ್ ಮ್ಯಾಸ್ಕ್ಯುಲಿನಿಟಿ ನಮಗೆ ತೋರಿಸದೇ ಇರೋಷ್ಟು. ಟಾಕ್ಸಿಕ್ ಮ್ಯಾಸ್ಕ್ಯುಲಿನಿಟಿ ಸಮಾಜದಲ್ಲಿ ಬಹಳ ರೀತಿ ಇದೆ. ಅದೇನು ನಾನು ಈ ಕೊಲೆ ಪ್ರಕರಣದಲ್ಲಿ ಮಾತ್ರ ಅಲ್ಲ, ಇವಾಗ ಪೆನ್ ಡ್ರೈವ್ ಪ್ರಕರಣದಲ್ಲಿ ಎಷ್ಟೋ ಜನ, ಇವಾಗ ಹುಬ್ಳಿನಲ್ಲಿ ನಡೆದಿರೋ ಒಂದು ಕೊಲೆ ಪ್ರಕರಣದಲ್ಲಿ ಎಷ್ಟೋ ವಿಚಾರಗಳಲ್ಲಿ ನಮಗೆ ಈ ರೀತಿಯ ವಿಷಕಾರಿ ಪುರುಷತ್ವ ಇದೆ. ಆ ವಿಷಕಾರಿ ಪುರುಷತ್ವವನ್ನು ನಾವು ಕ್ಲಾಸ್ ಟೂನಲ್ಲಿ ಸಮಾನತೆ, ಲಿಂಗ ಸಮಾನತೆ ಹೇಳ್ಕೊಡ್ಬೇಕು. ಮತ್ತೆ ಸಿನಿಮಾಗಳಲ್ಲೂ ವಿಷಕಾರಿ ಪುರುಷತ್ವ ತೋರಿಸ್ತೆ ನಮ್ಮ ಪ್ರೀತಿನ ಒಂದು ಸೂಕ್ಷ್ಮತೆಗಳಿಂದ, ನಮ್ಮ ಪ್ರೀತಿನ ಒಂದು ಲವಲವಿಕೆಯಿಂದ ಅಥವಾ ಒಂದು ಕ್ರಿಯಾಶೀಲತೆಯಿಂದ ತೋರಿಸಿದಷ್ಟು ಒಳ್ಳೇದು. ಈ ಗಂಡಸೇ ನಮ್ಗೇನೋ ಒಂದು ಮಾನ ಮರ್ಯಾದೆ ಉಳಿಸಕ್ಕೆ ಕೊಲೆ ಮಾಡೋದು, ಅದು ಸಿನಿಮಾದಲ್ಲೂ ತೋರ್ಸೋದು ಬೇಡ, ನಿಜ ಜೀವನದಲ್ಲೂ ನಡೆಯೋದು ಬೇರೆ. ಸೊ ಇದೆಲ್ಲ ಸಿನಿಮಾ ರಂಗಕ್ಕೆ ಪ್ರಭಾವ ಬೀರುತ್ತೆ. ಬಟ್ ಮುಖ್ಯವಾಗಿ ನಮಗೆ
ಯಾವುದೇ ಸತ್ಯಗಳನ್ನ ತಂದು ನಾವು ಆತ್ಮಾವಲೋಕನ ಮಾಡ್ಕೊಂಡು ಒಂದು ಉತ್ತಮ ಚಿತ್ರರಂಗ ಆಗೋದು ನಮ್ ಗುರಿ ಆಗಬೇಕು. ಅದನ್ನ ನಾವು ಪ್ರಯತ್ನ ಪಡೋಣ. ಒಳ್ಳೆ ಸಿನಿಮಾಗಳು ಬಂದ್ರೆ, ಕಂಟೆಂಟ್ ಬಂದ್ರೆ, ಒಳ್ಳೆ ಕ್ರಿಯಾಶೀಲತೆ ಬಂದ್ರೆ, ಒಳ್ಳೆ ಬಜೆಟ್ ಅಲ್ಲಿ ಹಿಡಿತದಲ್ಲಿ ಇಟ್ಕೊಂಡು ಅದನ್ನ ಹಾಕಿದ ದುಡ್ಡು ವಾಪಸ್ ಬಂದ್ರೆ ನಮ್ಮ ಕರ್ನಾಟಕ ಜನ ಖಂಡಿತ ಅದಕ್ಕೆ ಬೆಂಬಲಿಸ್ತಾರೆ, ಖಂಡಿತ ಅದನ್ನ ಬೆಳೆಸ್ತಾರೆ. ಕನ್ನಡ ಚಿತ್ರರಂಗಕ್ಕೆ ಒಂದು ಉತ್ತಮ ಸಿನಿಮಾ ರಂಗ ಖಂಡಿತ ನಮಗೆ ಬೆಳಿತೀವಿ ಅನ್ನೋ ಹೇಳೋ ನಂಬಿಕೆ ನನಗೀಗೆ ಅಂತ ಹೇಳಕ್ ಇಷ್ಟ. ಸರ್ ಫೈನಲಿ ನಿಮ್ ಸಿನಿಮಾ ಯಾವಾಗ and ನೀವು ಸ್ವಲ್ಪ ದೂರ ಉಳ್ಕೊಂಡಿದ್ರ ಇಂಡಸ್ಟ್ರಿಯಿಂದ ಅಂತ ಅನ್ನಿಸ್ತದೆ, ಯಾಕಂದ್ರೆ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಮಾಡ್ಬೇಕಾಗಿದೆ ಅಂತ ಒಂದು ಇರುತ್ತೆ. ಸೊ ಹೀರೋ ಆಗಿ ನಾನು ಮುಂಚೆ ಸಿನಿಮಾ ರಂಗದಲ್ಲಿ ಜಾಸ್ತಿ ಇದ್ದಾಗ ನಾನು ಅವಾಗಲೂ ಕೂಡ ಒಂದ್ ಎರಡು ವರ್ಷಕ್ಕೂ ಒಂದು ಸಿನಿಮಾ ಮಾಡ್ತಾ ಇದ್ದೆ, ಬಹಳ ಕಡಿಮೆ ಇತ್ತು. ಇವಾಗ ನಾನು ಚಳುವಳಿನೂ ಮಾಡ್ತೀನಿ, ಸಿನಿಮಾನು ಮಾಡ್ತೀನಿ. 2 ಸಿನಿಮಾ ರೆಡಿ ಫಾರ್ ರಿಲೀಸ್ ಇದೆ, ಒಂದು ಶೂಟಿಂಗ್ ನಡೀತಾ ಇದೆ, ಒಂದು ಪ್ರೀ ಪ್ರೊಡಕ್ಷನ್ ಅಲ್ಲಿ ಇದೆ. ಇವತ್ತು ಒಂದು ಕತೆ ಬಂತು, ಬೇರೆ ಬೇರೆದೆಲ್ಲ ಮಾತುಕತೆ ನಡೀತಾ ಇರುತ್ತೆ. ಬಟ್ ಮುಖ್ಯವಾಗಿ ನಾನು ಇನ್ನೊಂದು 2 ಸಿನಿಮಾ ತೆಲುಗು ಕನ್ನಡದಲ್ಲಿ ಮಾಡ್ತಾ ಇದ್ದೆ, ಅದ್ರ ಮೇಲೆ ಒಂದು ನಿರೀಕ್ಷೆ ಇದೆ. ನಾನು ಆದಷ್ಟು ಬೇಗ ಅದನ್ನ ಒಂದು 6 ತಿಂಗಳ ಒಳಗೆ ರಿಲೀಸ್ ಮಾಡ್ತೀನಿ. ರಿಲೀಸ್ ಮಾಡಿದಾಗ ಕರ್ನಾಟಕದ ಮೂಲೆಗೆ ಒಂದು ಸ್ಪ್ರೆಡ್ ಮಾಡಿ ಒಳ್ಳೆ ಕಾಂಟೆಂಟ್ ಇದೆ. ನನಗೆ ಆ ದಿನಗಳು ಮೈನ ಬಿಟ್ಟರೆ ಈ ಒಂದು ಸಿನಿಮಾ ನನಗೆ ಬಹಳ ಒಳ್ಳೆ ಸಿನಿಮಾ ಆಗೋ ಸಾಧ್ಯತೆಗಳಿದೆ. ನೋಡೋಣ, ಸಿನಿಮಾ ಬಂದ್ರೆ, ಒಳ್ಳೆ ಪ್ರಯತ್ನ ಬಂದ್ರೆ, ಒಳ್ಳೆ ಕತೆ ಬಂದ್ರೆ, ಒಳ್ಳೆ ಪಾತ್ರ ಬಂದ್ರೆ, ಒಳ್ಳೆ ತಂಡ ಬಂದ್ರೆ ಮಾಡೋಣ. ಸಿನಿಮಾ ಬರ್ದೇ ಇದ್ರು ಕೂಡ ಒಂದು ಸಮಾಜಕ್ಕೆ ಏನೋ ಉತ್ತಮವಾದ ಕೊಡುಗೆ ಕೊಡೋಣ ಅಂತ ಹೇಳಿ. ಥ್ಯಾಂಕ್ ಯು. Thank you. Thank you so much.